ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಸೂಪರಾಗಿದ್ದೀನಿ. ಗೃಹಪ್ರವೇಶ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. 6:30 7 ಗಂಟೆಗೆಲ್ಲ ಲಕ್ಷ್ಮೀ ಪೂಜೆ ಎಲ್ಲ ನಡೀತಾ ಇದೆ. ಲಕ್ಷ್ಮೀ ಪೂಜೆಗಂತೂ ದೇವ್ರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರ ಮನೆಗೂ ನಿಮ್ಮನ್ನು ಲಕ್ಷ್ಮಿನ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅದಕ್ಕೆ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಕೊನೆ ತನಕ ನೋಡಿ, ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವರು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಅವ್ರದ್ದೇ ಗೃಹಪ್ರವೇಶ. ಅವರು ನಮ್ಮ ದೊಡ್ಡಪ್ಪ ಮಗ, ನಮ್ಮ ಸ್ವಂತ ಅಣ್ಣ ಅಲ್ಲ, ನಮ್ಮ ದೊಡ್ಡಪ್ಪ ಮಗ. ಅವರದ್ದೇ ಗೃಹಪ್ರವೇಶ ತುಂಬ ಚೆನ್ನಾಗಿ ಮಾಡಿದರು. ನೋಡಿ, 500 ಲಕ್ಷ್ಮಿನ ದೇವ್ರ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ಅಷ್ಟು ಲಕ್ಷ್ಮಿನೂ ಅಷ್ಟೇ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ನಿಧಾನವಾಗಿ ಎಲ್ಲ ಸಂಪ್ರದಾಯವಾಗಿ ಎಲ್ಲ ನೀಟಾಗಿ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ದೇವ್ರ ಮನೆಯಲ್ಲಿ ಲಕ್ಷ್ಮಿ ಅಂತೂ ಸೂಪರಾಗಿತ್ತು. ಹಂಗೆ ನೋಡಿ ಫ್ರೆಂಡ್ಸ್, ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ತೋಟದ ಹತ್ರ ಕಟ್ಟಿರೋದು ಮನೆ. ತುಂಬ ಚೆನ್ನಾಗಿತ್ತು. ಜಾಗ ಅಂತೂ ಚೆನ್ನಾಗೈತೆ. ಆರಾಮಾಗಿ ಎಲ್ಲನೂ ಅಷ್ಟೇ. ಇಲ್ಲಿ ಹಸುನು ಮೇಯಿಸ್ತಾರೆ ನೋಡಿ. ಇಲ್ಲೆಲ್ಲ ಹಸು ಕಟ್ಟಾಕ್ತಾರೆ. ಹೊರಗಡೆನೂ ಮನೆ ಮುಂದೆನೂ ಅಷ್ಟೇ ತುಂಬಾ ಜಾಗ ಐತೆ. ಈ ಕಡೆ ಎಲ್ಲ ಊಟಕ್ಕೆಲ್ಲ ಪೆಂಡಲ್ ಹಾಕಿದ್ದಾರೆ. ಎಲ್ಲ ಜನ ನೆಂಟರು ಎಲ್ಲ ಬಂದು ಊಟ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಮಾಡ್ತಾ ಹೋಗ್ತಾ ಇದ್ದಾರೆ. ರಾತ್ರಿ ಸ್ವಲ್ಪ ಜನ ಬಂದಿದ್ದರು. ಇವಾಗ ಬೆಳಗ್ಗೆನೇ 4 ಗಂಟೆಗೆ ಪೂಜೆ ಇತ್ತು. 4 ಗಂಟೆಗೆ ನಾವು ಬರೋಕ್ಕಾಗಿಲ್ಲ. ಆದರೆ ನಾನು 6:30 7 ಗಂಟೆಗೆ ಬಂದೆ. ಆದರೆ ಲಕ್ಷ್ಮೀ ಪೂಜೆಗೆ ಮಾತ್ರ ಬಂದೆ. ನೋಡಿ ಫ್ರೆಂಡ್ಸ್, ಎಲ್ಲ ನಾವು ಊಟ ತಿನ್ನಬೇಕು, ಎಲ್ಲರೂ ಒಂದೇ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಅಕ್ಕ ಅವರೆಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಕೂತಿದ್ದೀರಿ. ಇವಾಗ ಇನ್ನೇನು ಕೂತ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಫೋಟೋ ಇಳಿಸ್ಕೊಳ್ಳೇಬೇಕು ಅಂತ ನಮ್ಮ ಅಣ್ಣ ನಿಜ ತುಂಬ ಕೇಳಿಕೊಂಡ್ರು. ಅವರೇನು ಕೊಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ರೆಸ್ಪೆಕ್ಟಾಗಿ ಬರಲೇಬೇಕು ಅಂತ. ನಾನು ತುಂಬ ದೂರದಲ್ಲಿದ್ದೀನಿ, ನಾನೊಬ್ಬಳೇ ತುಂಬ ದೂರದಲ್ಲಿರೋದು. ಎಲ್ಲ ಹೆಣ್ಮಕ್ಳಿಗಿಂತ ಅವರು ಬರಲೇಬೇಕು ಅಂತ ಕರೆದ್ರು. ನನಗೂ ತುಂಬಾ ಇಷ್ಟ ಆಯಿತು. ಅವರು ಕರೆದಿದ್ದೇ ನನಗೆ ತುಂಬ ಇಷ್ಟ ಆಯಿತು. ಬಂದ್ರಿ ಫ್ರೆಂಡ್ಸ್. ಇವಾಗ ನಮ್ಮ ಫ್ಯಾಮಿಲಿ ಎಲ್ಲ ಫೋಟೋ ಹಿಡ್ಕೊತಾ ಇದ್ದೀರಿ. ಅವರು ಆ ಕಡೆ ಇರೋರು ನಮ್ಮ ಸ್ವಂತ ಅಣ್ಣ, ಅತ್ತಿಗೆ. ನನ್ನ ಮಗಳು ಅವ್ರ ಜೊತೆನೇ ಫೋಟೋ ಹಿಡ್ಕೊತಾ ಇದ್ದಾಳೆ. ಫೋಟೋ ಶೂಟ್ ಎಲ್ಲನೂ ಚೆನ್ನಾಗೇ ಮಾಡಿಸಿದ್ರು. ಫೋಟೋಗ್ರಾಫರ್ನ ಕರೆಸಿದ್ರು. ಮದುವೆಗೆ ಮಾಡಿಸ್ದಂಗೆ ಫೋಟೋಗ್ರನ್ನೆಲ್ಲ ಎಲ್ಲರನ್ನೂ ಒಬ್ಬರು ತಪ್ಪದಿರ ಅವರೂ ಅಷ್ಟೇ ಫೋಟೋ ಹಿಡಿಸ್ಕೊತಾ ಇದ್ದರು. ತುಂಬಾ ಚೆನ್ನಾಗಿ ಮಾಡಿದ್ರು ಗೃಹಪ್ರವೇಶ ಅಂತೂ. ಊಟ ಅಂತೂ ಹೇಳೋಕ್ಕೆ ಆಗಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ಲ ಊಟಗಳು ಅಷ್ಟೇ. ಅವತ್ತು ರಾತ್ರಿನೂ ಅಷ್ಟೇ, ಹಿಂದಿನ ದಿನ ರಾತ್ರಿನೂ ಅಷ್ಟೇ ಊಟ ಸಿಂಪಲ್ಲಾಗಿ ಮಾಡಿದರು. ಆದರೆ ತುಂಬಾ ಚೆನ್ನಾಗಿತ್ತು. ಆದರೆ ಬೆಳಗ್ಗೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 2 ಸ್ವೀಟ್ ಐಟಮ್ ಮಾಡಿದರು. ಮತ್ತು ಅನ್ನ, ಸಾಂಬಾರು, ರಸಮ್ಮು, ಪಲಾವು ಇಷ್ಟೆಲ್ಲನೂ ಮಾಡಿಸಿದ್ರು. ಊಟನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. 2 ಐಟಮ್ ತಿನ್ನೋಷ್ಟೊತ್ತಿಗೆ ಊಟ ಹೊಟ್ಟೆ ತುಂಬೋಯ್ತು ಫ್ರೆಂಡ್ಸ್. ಇವಾಗ ಅರಿಶಿನ ಕುಂಕುಮ ಇಸ್ಕೊತಾ ಇದ್ದೀರಿ. ಅವರು ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರ ಅತ್ತಿಗೆ ಅವ್ರು ಕೊಡ್ತಾ ಇದ್ದಾರೆ. ನಮ್ಮ ಅತ್ತಿಗೆ ತುಂಬಾ ಬ್ಯುಸಿ ಇದ್ದಾರೆ. ಆಚೆ ನೆಂಟರೆಲ್ಲ ಬರ್ತಾ ಇರ್ತಾರೆ, ಅದಕ್ಕೆ ಅಲ್ಲಿ ನೋಡ್ಕೊತಾ ಇದ್ದಾರೆ. ನಮ್ಮ ಅತ್ತಿಗೆ ಇವರು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಮಗಳು ಇಲ್ಲಿ ತುಂಬ ಚೆನ್ನಾಗೈತೆ ಅಂತ ಫೋಟೋಗಳು ಅವಳು ಹಿಡ್ಕೊ ವಿಡಿಯೋ ಮಾಡ್ಕೊ ಅಂದ್ಲು. ಅದಕ್ಕೆ ಇಲ್ಲಿ ಮಾತ್ರ ಅಲಂಕಾರ ಮಾಡಿರೋದು ಮಾತ್ರ ನಮಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನೊಂದು ವಿಡಿಯೋ, ನನ್ನ ಮಗಳೊಂದು ವಿಡಿಯೋ ಮಾಡ್ಕೊತಾ ಇದ್ದೀರಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಷ್ಟು ಲಕ್ಷ್ಮಿನ ಅಷ್ಟೇ ಒಂದೊಂದು ದೇವ್ರನ್ನೂ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂದರೆ ದೇವರೇ ಎದ್ದು ಬಂದಂಗೆ ಐತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂವು ಎಲ್ಲ ಅವರೇ ಕೊಯ್ಸಿ, ಎಲ್ಲ ಹೂವು ಎಲ್ಲ ಅವರೇ ಜೋಡಿಸಿರೋದು, ಹಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆ ಇವತ್ತಿನ ವಿಡಿಯೋ. ತುಂಬ ಚೆನ್ನಾಗಿದೆ ವಿಡಿಯೋ, ನನಗಂತೂ ಇಷ್ಟ ಆಯಿತು. ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಲೈಕೇ ಬರ್ತಾ ಇಲ್ಲ. ಇವಾಗ ಎಲ್ಲ ಗೃಹಪ್ರವೇಶ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀರಿ. ನಮ್ಮ ಮನೆಗೆ ಹೋಗಿ
ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇವತ್ತು ಶುಕ್ರವಾರ, ಇವತ್ತು ಶನಿವಾರ ಎಲ್ಲ ಇಲ್ಲೇ ಊರಲ್ಲೇ ಇರ್ತೀರಿ. ಇನ್ನೇನು ಮನೆಗೆ ಹೋಗಿ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಹಸುಗಳ್ನ ಕರ್ಕೊಂಡು ಹೋಗಿದ್ರು. ಹಾಗೆ ಇನ್ನು ತೋಟದ ಹತ್ರ ಸಾಯಂಕಾಲ ಹೋಗಬೇಕು, ಇನ್ನೇನು ಮನೆಯಲ್ಲೇ ಮಾಡೋದು ಅಂದ್ಬಿಟ್ಟು ತೋಟದ ಹತ್ರ ಹೋದ್ರಿ. ಇವರು ಚೇಪೆಕಾಯಿ ಇದೆ ಅಲ್ಲಿ ಅಂತ ನಮ್ಮ ಅಣ್ಣ ಮಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಚೇಪೆಕಾಯಿಗಳೈತೆ ಬನ್ನಿರಿ ಕಿತ್ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ. ಚೇಪೆಕಾಯಿಗಳೆಲ್ಲ ನೋಡಿ ಬಂದರು. ಇತ್ತು ಚೇಪೆಕಾಯಿಗಳು ತುಂಬಾ ಚೆನ್ನಾಗಿತ್ತು, ಚಿಕ್ಕ ಚಿಕ್ಕವೆಲ್ಲ ಹಣ್ಣಾಗಿತ್ತು. ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಮಾತ್ರ ನಮ್ಮ ಮರಗಳಲ್ಲೇ ನಮ್ಮ ತೋಟದಲ್ಲೇ ಇದ್ದಿದ್ದು ತುಂಬ ದೊಡ್ಡದಾಗಿತ್ತು ಮರ, ಅದು ಕಟ್ ಮಾಡಿಬಿಟ್ಟಿದ್ರು. ಇವಾಗ ಅದರಲ್ಲೇ ಚಿಗುರು ಬಂದಿದೆ, ಚಿಕ್ಕದ್ರಲ್ಲೇ ತುಂಬ ಚೇಪೆಕಾಯಿ ಬಿಟ್ಟಿದ್ದಾವೆ. ಹಾಗೆ ಬರ್ತಾ ಬರ್ತಾ ಮನೆಯಲ್ಲಿ ದಾರಿಯಲ್ಲಿ ನಮ್ಮೂರ ಗೌರ್ಮೆಂಟ್ ಸ್ಕೂಲ್ ನೋಡಿ ಚೆನ್ನಾಗಿದೆ. ಇಲ್ಲಿ ಮಕ್ಕಳು ಸ್ಕೂಲಿಗೆ ಬರೋದು ಕಡಿಮೆ, ಎಲ್ಲನೂ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. ಒಂದು 4-5 ಜನ ಬರ್ತಾರೆ ಅಷ್ಟೇ, ಆದರೆ ಸ್ಕೂಲ್ ಮಾತ್ರ ಚೆನ್ನಾಗಿ ಕಟ್ಸಿದ್ದಾರೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ.